ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಏನಪ್ಪ ಇದೆ ಅಂದರೆ, ಇದು ಆರೋಗ್ಯದ ಬಗ್ಗೆ, ಆರೋಗ್ಯ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವ್ಯಾವ ಹಣ್ಣು ತಿಂದರೆ ಯಾವ ಹಣ್ಣು ತಿನ್ನೋದ್ರಿಂದ ಯಾವ ಆರೋಗ್ಯ ಆಗುತ್ತೆ ಮತ್ತು ಏನೆಲ್ಲ ಅದರಲ್ಲಿ ಉಪಯೋಗಗಳಾಗುತ್ತೆ, ಪ್ರಯೋಜನಗಳಾಗುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಇವತ್ತು ಬಂದುಬಿಟ್ಟು ನಾನು ಕಿವಿ ಫ್ರೂಟ್ಸ್ ಬಗ್ಗೆ ಹೇಳ್ತೀನಿ. ಕಿವಿ ಫ್ರೂಟ್ಸ್ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಕಿವಿ ಹಣ್ಣು ಬಂದುಬಿಟ್ಟು ದಿನಕ್ಕೆ ಒಂದು ಹಣ್ಣು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಸಹ ದೊರೆಯುತ್ತದೆ. ಕಿವಿ ಹಣ್ಣನ್ನು ಬಂದುಬಿಟ್ಟು ನಮ್ಮ ದೇಹಕ್ಕೆ ಉಪಯುಕ್ತವಾದಂತಹ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಈ ಹಣ್ಣುಗಳು ಬಂದುಬಿಟ್ಟು ಫೈಬರ್ ಸಮೃದ್ಧವಾಗಿರುತ್ತದೆ. ಕಿವಿ ಹಣ್ಣುಗಳಲ್ಲಿರುವ ವಿಟಮಿನ್ ಸಿ ರೋಗ ನಿರೋಧ ಶಕ್ತಿಯನ್ನು ಸಹ ಬಲಪಡಿಸುತ್ತದೆ ಮತ್ತು ಇದು ಕಾಲಯೋಜಿತ ಕಾಯಿಲೆಗಳಿಂದ ಸಹ ರಕ್ಷಿಸುತ್ತದೆ. ಕಿವಿ ಹಣ್ಣು ತಿನ್ನೋದ್ರಿಂದ ಬಂದುಬಿಟ್ಟು ಜೀರ್ಣಾಂಗ ವ್ಯವಸ್ಥೆಯು ಸಹ ಕಾರ್ಯನಿರ್ವಹಣೆ ನಡೆಯುತ್ತದೆ, ಸುಧಾರಿಸುತ್ತದೆ. ಜೀರ್ಣಾಂಗ ಮತ್ತು ಕರಳುಗಳು ಶುದ್ಧವಾಗಿರುತ್ತದೆ. ಈ ಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿ ಉತ್ತಮ ಬ್ಯಾಕ್ಟೀರಿಯಾಗಳು ಹೆಚ್ಚುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿರಿಸುತ್ತದೆ ಮತ್ತು ಇದು ಅನಿಲ ಮತ್ತು ಆಮ್ಲೀಯತೆ ಮತ್ತು ಮಲಬದ್ಧತೆಯಿಂದ ಪರಿಹಾರ ನೀಡುತ್ತದೆ. ಕಿವಿ ಹಣ್ಣುಗಳು ಬಂದ್ಬಿಟ್ಟು ಅಕ್ರಿಡೇಟಿವ್ ಎಂಬ ಕಿಣ್ವವನ್ನು ಸಹ ಹೊಂದಿರುತ್ತದೆ. ನಾವು ಸೇವಿಸುವ ಆಹಾರದಲ್ಲಿ ಪ್ರೋಟೀನ್ಗಳನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕಿವಿ ಹಣ್ಣು ಬಂದ್ಬಿಟ್ಟು ಪೊಟ್ಯಾಷಿಯಂ ಮತ್ತು ಸಮೃದ್ಧವಾಗಿರುತ್ತದೆ. ಇದು ದೇಹದಲ್ಲಿ ಬಂದ್ಬಿಟ್ಟು ರಕ್ತ ಪೂರೈಕೆಯನ್ನು ಸುಧಾರಿಸುತ್ತದೆ ಮತ್ತು BPಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇದು ಅಧಿಕ ರಕ್ತದೊತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ. ಈ ಹಣ್ಣುಗಳು ಬಂದ್ಬಿಟ್ಟು ಉತ್ಕೃಷ್ಟವಾದ ನಿರೋಧಕಗಳಲ್ಲಿ ಸಮೃದ್ಧವಾಗಿರುತ್ತದೆ. ಅವು ಹೃದಯವನ್ನು ಅಕ್ರಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ ಮತ್ತು ಹೃದಯಾಘಾತವನ್ನು ಸಹ ತಡೆಯಬಹುದು. ಕಿವಿ ಹಣ್ಣುಗಳನ್ನು ನಾರಿನಾಂಶದಿಂದ ಸಮೃದ್ಧವಾಗಿವೆ. ನಾರಿನಾಂಶಗಳಿಂದ ಸಮೃದ್ಧವಾಗಿವೆ. ದೇಹದಲ್ಲಿ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಿನ ಕೊಲೆಸ್ಟ್ರಾಲ್ ಇರುವವರು ಬಂದ್ಬಿಟ್ಟು ಪ್ರತಿದಿನ ಈ ಹಣ್ಣನ್ನು ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ. ಈ ಸಮಸ್ಯೆಯನ್ನು ತೊಡೆದು ಹಾಕಬಹುದು. ಕಿವಿ ಹಣ್ಣುಗಳು ಬಂದ್ಬಿಟ್ಟು ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಕೂಡ ಅಧಿಕವಾಗಿ ಇದೆ. ಇದು ನಮ್ಮ ದೇಹದಲ್ಲಿ ಕಾಲಜನ ಉತ್ಪಾದನೆಯನ್ನು ಸಹಾಯ ಮಾಡುತ್ತದೆ. ಇದು ಚರ್ಮವನ್ನು ಆರೋಗ್ಯವಾಗಿರಲು ಮತ್ತು ಸಹಾಯ ಮಾಡುತ್ತದೆ ಮತ್ತು ಕಿವಿ ಹಣ್ಣುಗಳಲ್ಲಿ ವಿಟಮಿನ್ ಇ ಕೂಡ ಅಧಿಕವಾಗಿರುತ್ತದೆ. ಇವು ಚರ್ಮದ ಕೋಶಗಳಿಗೆ ಮತ್ತು ಹಾನಿಯಾಗದಂತೆ ಕಾಪಾಡುತ್ತದೆ. ಈ ಹಣ್ಣು ತಿನ್ನುವುದರಿಂದ ಚರ್ಮವು ಯಾವಾಗಲೂ ಕಾಂತಿಯುತ ಮತ್ತು ಯೌವನದಂತೆ ಕಾಣುತ್ತದೆ. ಕಿವಿ ಹಣ್ಣಿನಲ್ಲಿ ಬಂದ್ಬಿಟ್ಟು ಕಂಡುಬರುವ ಜೀವಸತ್ವಗಳು ಮತ್ತು ಖನಿಜಗಳು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಈ ಹಣ್ಣು ತಿನ್ನುವುದರಿಂದ ಕಣ್ಣುಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತದೆ. ಇದರಿಂದ ಕಣ್ಣಿನ ನರಗಳು ಸಹ ಬಲಪಡಿಸುತ್ತದೆ. ಇದನ್ನು ತಿನ್ನೋದ್ರಿಂದ ಇವೆಲ್ಲ ಪ್ರಯೋಜನಗಳಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ. ಇದರಲ್ಲಿ ನಾನು ತಪ್ಪಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ವಕ ಧನ್ಯವಾದಗಳು.